ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ JFC. ಸೊ ಬೇಜಾನ್ FC ಕೇಳಿರ್ತೀರಾ, ಇದು JFC ಜಗದೀಶ್ ಫುಡ್ ಕೋರ್ಟ್ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಕಬಾಬ್ 250 ಕಿಲೋಸ್ ಆಫ್ ಕಬಾಬ್ ಒಂದು ದಿನಕ್ಕೆ ಸೇಲ್ ಮಾಡ್ತಾ ಇದ್ದಾರಂತೆ. ಸೊ ಫ್ರಿಜ್ಜಲ್ಲೂ ನೋಡ್ಬೋದು, ಫುಲ್ಲು ಕಬಾಬ್ ನನಗೆ ಜೋಡಿಸಿಟ್ಬಿಟ್ಟಿದ್ದಾರೆ. ಆ್ಯಂಡ್ 100% ನ್ಯಾಚುರಲ್ ಫುಡ್ಡು, ಯಾವುದೇ ರೀತಿಯಲ್ಲಿ ಕಲರ್ಸು ಅಥವಾ ಪ್ರಿಸರ್ವೇಟಿವ್ಸೋ ಕೆಮಿಕಲ್ಸೋ MSGನೋ ಏನು ಯೂಸ್ ಮಾಡಲ್ಲ. ಒಂದು ವರ್ಷ ಬೇಬಿಯಿಂದ ವಯಸ್ಸಾಗಿರೋ ತನಕನೂ ಫ್ರೆಶ್ ಆಗಿ ತಿನ್ಬೋದು ಅಂತ ಅಂದ್ಬಿಟ್ಟೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ. ಸೊ ಒಳಗೋಗ್ಬಿಟ್ಟು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಓನರ್ ಹತ್ರನೂ ಕೂಡ ಮಾತಾಡ್ಸೋಣ. ಸೊ ನೀವು ಲ್ಯಾಬ್ಗೂ ಕೂಡ ಟೆಸ್ಟ್ ಮಾಡ್ಬೋದು ಸರ್. ಟೆಸ್ಟ್ ಏನಾದ್ರು ನೀವು ಕಂಡಿಡಿದು ಏನಾದ್ರು ನೆಗೆಟಿವ್ ಬಂದರೆ 1 ಲಕ್ಷ ಅಥವಾ ಸಮಥಿಂಗ್ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೂಡ ಫೈನ್ ಕಟ್ಬಿಡ್ತೀನಿ ನಾವು. ಸೊ ನಾವು ಅಷ್ಟೊಂದು ಕಾನ್ಫಿಡೆಂಟಾಗಿ ಒಳ್ಳೆ ಫುಡ್ನೇ ಕೊಡಬೇಕು ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ಮಸಾಲಾನ ಕಂಪನಿನೂ ಕೂಡ ಇದೆ, ಇಲ್ಲಿ ಹೋಟ್ಲು ಕೂಡ ಶುರು ಮಾಡಿದ್ದೀವಿ. 100% ನ್ಯಾಚುರಲ್ ಫುಡ್ ಅಂತ ಹೇಳಿದ್ದಾರೆ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಉಳ್ಳಾಲ್ ಮೇನ್ ರೋಡು, ಸೊ ನಿಯರ್ ವಿದ್ಯಾನಿಕೇತನ್ ಸ್ಕೂಲ್, ನಿಯರ್ ಬೈ SBI ಅಂತಲೇ ಹೇಳ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಈ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಹಿಡನ್ ಜಮ್ ವೀಡಿಯೋಸ್ ಎಲ್ಲ ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ ಸರ್, ಜಗದೀಶ್ ಸರ್. ಯಾವಾಗ ಶುರು ಆಗಿದ್ದು, ಹೇಗೆ ಶುರು ಆಯಿತು ಸರ್, ಏನು ಮಾಡ್ತೀವಿ ಸರ್? ಇಲ್ಲಿ ಸ್ಟಾರ್ಟ್ ಮೊದಲು ನಾವು ಕಾರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು, ಟ್ರಾವೆಲ್ಸಲ್ಲಿ ಲಾಸ್ಟ್ ಫೀಲ್ಡ್ ಅಂತ ಇದು ಬಂದಿರೋದು. ಇಲ್ಲಿ ಓಪನ್ ಮಾಡಿ 9 ವರ್ಷ ಆಯಿತು ಸರ್. ನಮ್ಮಲ್ಲಿ ಕ್ವಾಲಿಟಿಲಿ ಕಾಂಪ್ರಮೈಸನ್ ಕೊಡಲ್ಲ. ಇಲ್ಲಿ ಆಯಿಲ್ ಬಂದು ಸೆಂಟ್ರಪ್ ಆಯಿಲ್ ಯೂಸ್ ಮಾಡ್ತೀವಿ, ಪಿಂಕ್ ಸಾಲ್ಟು, ವೈಟ್ ಸಾಲ್ಟ್ ಯೂಸ್ ಮಾಡಲ್ಲ, ಕಲರ್ ಯೂಸ್ ಮಾಡಲ್ಲ. ಇವತ್ತು 1100 ರೂಪಾಯಿ ಮೆಣಸಿಕಾಯಿ ಇದೆ, ಅದೇ ಮೆಣಸಿಕಾಯಿ ಯೂಸ್ ಮಾಡ್ತೀವಿ. ಆಮೇಲೆ ಅಜಿನೋಮೋಟೊ ನಮ್ಮ ಅಂಗಡಿಯಲ್ಲಿ ಅಲ್ಲೇ ಇರೋಲ್ಲ. ನೀವು ಟೇಸ್ಟಿಂಗ್ ಪುಡಿ, ಸೋಡಾ, ವೈಟ್ ಸಾಲ್ಟು, ಕಲ್ಲರು, ನೀವು ಗೌರ್ಮೆಂಟ್ ಲ್ಯಾಬಲ್ಲಿ ರಿಪೋರ್ಟ್, ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ಏನಾದ್ರು ರಿಪೋರ್ಟಲ್ಲಿ ಸಿಕ್ತು ಅಂದರೆ ನಿಮಗೆ ಸೂಕ್ತ ಭವನ ಅಲ್ಲೇ ಕೊಡ್ತೀವಿ. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ನಮ್ಮದೇ ಮಸಾಲೆ ಇದೆ. ಬೇಕಾದ್ರೆ ನೀವು ಒಂದು 100 ಗ್ರಾಮು 1/4 kg ತಿನ್ನೋರು ಇಲ್ಲಿ ಬನ್ನಿ. ಅರ್ಧ kg 1 kg ಮಾಡ್ಕೊಳ್ಳೋರು ಮನೆಗೆ ಪೌಡ್ರ್ ಕೊಡ್ತೀವಿ, ಮನೇಲೇ ಮಾಡ್ಕೋಬೋದು. ಮಸಾಲನೂ ಸಿಗುತ್ತೆ, ನಿಮ್ಮ ನ್ಯಾಚುರಲ್ ಪೌಡ್ರು, ಯಾವುದೇ ಕೆಮಿಕಲ್ ಯೂಸ್ ಮಾಡಿರಲ್ಲ. ಇಲ್ಲಿ ನಿಮಗೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕುಸ್ಕಾ, ಕಬಾಬು, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಬೋಟಿ ಗೊಜ್ಜು, ಇಷ್ಟ 8 ಐಟಮ್ ಅಷ್ಟೇ ಇಲ್ಲಿ ರೆಗ್ಯುಲರ್ ಐಟಮ್. ಮಧ್ಯಾಹ್ನ 12ರಿಂದ ನೈಟ್ 10 ಗಂಟೆ. ನೇಮ್ ಬಂದು JFC, ಜಗದೀಶ್ ಫುಡ್ ಕೋರ್ಟ್ ಅಂತ. ಅಡ್ರೆಸ್ ಬಂದು ಉಳ್ಳಾಳ್ ಮೇನ್ ರೋಡ್, ವಿದ್ಯಾನಿಕೇತನ ಸ್ಕೂಲ್ ನಿಯರ್ ಬೈ. ಗೈಸ್, ಮೊದಲಿಗೆ ಇವ್ರ ಹತ್ರ ನಾನು ನೋಡೋಕೆ ಕಬಾಬ್ ಅಂತ ಒಂದು ಕಾಂಬೋ ಇದೆ. ನೋಡೋಕೆ ಕಬಾಬು ಸಿಗುತ್ತೆ ಮತ್ತು ಬಿರಿಯಾನಿ ರೈಸು ಕೂಡ ಸಿಗುತ್ತೆ. ಸೊ ಫುಲ್ಲು ನೋಡೋಕೋದ್ರೆ ಒಳ್ಳೆ ಮಟನ್ ಬಿರಿಯಾನಿ ರೈಸ್ನೇ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಸೊ ಕಬಾಬ್ ಅಂತೂ ಗರ್ಗರಿಯಾಗಿ ಜಾಸ್ತಿ ಕರ್ಬೇ ಸೊಪ್ಪೆಲ್ಲ ಹಾಕಿ ಕ್ರಿಸ್ಪಿಯಾಗಿ ಮಾಡಿರೋ ಒಂದು ಕಬಾಬ್ ಅಂತಲೇ ಹೇಳಬೇಕು. ನೋಡಿ ಇಲ್ಲಿ ವಾ, ಸಿಕ್ಕಾಬಿಡೆ ಸಾಫ್ಟಾಗಿರೋ ಒಂದು ಫ್ಲೆಶ್ಶು. ಸೊ ಹಂಗೆ ಟ್ರೈ ಮಾಡೋಣ. ಆಚೆ ಅಂತೂ ಗರ್ಗರಿಯಾಗಿತ್ತು, ಒಳಗೆ ಅಷ್ಟೇ ಜ್ಯೂಸಿಯಾಗಿ ಸಾಫ್ಟಾಗಿ ಸೂಪರಾಗಿದೆ. ಆ್ಯಂಡ್ ಮಸಾಲ ಯೂನಿಕ್ ಆಗಿದೆ ಅಂತಲೇ ಹೇಳಬೇಕು. ಜಾಸ್ತಿ ಕರ್ಬೇ ಸೊಪ್ಪೆಲ್ಲ ಹಾಕಿದ್ದಾರೆ, ಗಾರ್ಲಿಕ್ ಹಾಕಿದ್ದಾರೆ, ಚೆನ್ನಾಗಿದೆ. ರೈಸ್ ಇದೆಯಲ್ಲ, ರೈಸ್ಗೆ ಹೋಗ್ಬಿಡೋಣ. ನೋಡಿ ಉದ್ರಾಗಿ ಬಂದಿದೆ ಅಂತಲೇ ಹೇಳಬೇಕು. ಒಳ್ಳೆ ಕ್ವಾಲಿಟಿ ರೈಸು, ಬಿರಿಯಾನಿ ರೈಸೇ ಕೊಟ್ಟಿದ್ದಾರೆ. ಮತ್ತು ಅವರೆಕಾಳು ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಇಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಅವರೆಕಾಳು ಯೂಸ್ ಮಾಡಿರೋದು. ಸೊ ಇದನ್ನು ಫಸ್ಟು ಹಂಗೆ ಏನು ಮಸಾಲ ಏನು ಆಗದೆ ಹಂಗೆ ಒಂದು ಬೈಟ್ ಹೋಗ್ಬಿಡೋಣ. ಸೂಪರ್, ಒಳ್ಳೆ ಫ್ಲೇವರು, ಒಳ್ಳೆ ಮಸಾಲ. ಅದು ಮಟನ್ ಬಿರಿಯಾನಿ ರೈಸು ಪೀಕ್ ಆಗಿದೆ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ ಮತ್ತು ಕ್ಲೀನಾಗಿ ಅರ್ಕೆ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಒಂದು ಪರ್ಫೆಕ್ಟ್ ಹೈಜೀನ್ ಅಂತಲೇ ಹೇಳಬೇಕು. ಇಲ್ಲಿ ಪಕ್ಕದಲ್ಲೇ ಶೇರ್ವಾ ಇದೆಯಲ್ಲ, ಶೇರ್ವಾ ಜೊತೆನೂ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಶೇರ್ವಾ ತೊಗೊಂಡು ನೋಡಿ, ಫುಲ್ಲು ಆ ಥರ ಒಂದು ಆರೆಂಜ್ ಕಲರ್ ಶೇರ್ವಾ ಥರ ಇರುತ್ತೆ. ಬರೋರೆಲ್ಲ ಮೆಜಾರಿಟಿ ಇದನ್ನೇ ತೊಗೊಂಡೋಗಿರೋದು. ಯಾಕಂದರೆ ಕುಷ್ಕಾ ಕಬಾಬು ಎರಡಲ್ಲೂ ಬಂದ್ಬಿಡುತ್ತೆ ಕಾಂಬೋ ಥರ. ಕಬಾಬ್ ಆರಾಮಾಗಿ ತಿನ್ಬೋದು. ಮಟನ್ ಬಿರಿಯಾನಿ ರೈಸ್ ಕೇಳಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಹಾಗೆ ಚಿಲ್ಲಿ ಚಿಕನ್ ತೊಗೊಂಡಿದ್ದೀವಲ್ಲ, ಆ ಚಿಲ್ಲಿ ಚಿಕನ್ನೇ ನೋಡೋಕ್ಕೋದ್ರೆ ಒಂಥರ ಗ್ರೇವಿ ಆಗಿರುತ್ತೆ. ಅದನ್ನು ಲೈಟಾಗಿ ಒಂದು ತಿಕ್ಕು ಗ್ರೇವಿ ನಿಮ್ಗೆ ತೋರಿಸ್ತೀನಿ ನೋಡಿ. ಅದನ್ನು ಕೂಡ ಬಿರಿಯಾನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ಪೀಸ್ನು ಕೂಡ ತೊಗೊಳ್ಳೋಣ. ಒಂದು ಪೀಸ್ನಲ್ಲಿ ಇಟ್ಟು ಈ ಪೀಸ್ದು ಕೂಡ ಸಾಫ್ಟಾಗಿರಬೇಕು ನೋಡಿ.
ಒಳ್ಳೆ ಫ್ಲೆಶು. ಚಿಲ್ಲಿ ಚಿಕನ್ ಅಂತ ಕೊಟ್ಟಿದ್ದಾರೆ, ಇದನ್ನು ಒಂದೇ ಬೈಟ್ ಹೋಗೋಣ. ಒಂದು ನಾರ್ಮಲ್ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೇಕು. ಈಗ ಆಂಧ್ರ ಸ್ಟೈಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ಇದು ಒಂದು ನಾರ್ಮಲ್ ಚಿಲ್ಲಿ ಚಿಕನ್, ಜಾಸ್ತಿ ಸ್ಪೈಸಿ ಇಲ್ಲ, ನಾರ್ಮಲ್ ಸ್ಪೈಸಸ್ ಹಾಕಿ ಒಂದು ಮಾಡಿರೋ ಒಂದು ಚಿಕನ್ನು. ಓಕೆ, ಟೇಸ್ಟ್ ಮಾಡ್ಬೋದು. ಸೊ ಈ ಗ್ರೇವಿ ಇದೆಯಲ್ಲ, ಗ್ರೇವಿ ಜೊತೆಗೆ ಚೆನ್ನಾಗಿ ತೊಗೊಂಡು ನೋಡಿ, ಆ ಗ್ರೇವಿ ಇನ್ಫ್ಯೂಸ್ ಆಗಿರುತ್ತೆ. ಒಳ್ಳೆ ಮಸಾಲ, ಸೂಪರ್ ಮಸಾಲ ಅಂತಲೇ ಹೇಳ್ಬೇಕು. ಬಿರಿಯಾನಿ ರೈಸು ಲೈಟಾಗಿ ಸಟಲ್ ಆಗಿರುತ್ತೆ, ಬಟ್ ಆಲ್ಸೋ ಫ್ಲೇವರ್ಫುಲ್ ಆಗಿರುತ್ತೆ. ಬಟ್ ಆ ಚಿಲ್ಲಿ ಚಿಕನ್ ಜೊತೆ ಇಟ್ಕೊಂಡು ತಿಂದಾಗ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೇಕು. ತುಂಬಾ ಸೂಪರ್ ಆಗಿದೆ. ಲಾಸ್ಟಿಗೆ ಒಂದು ಬೈಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹೊಡಿಯೋಣ ಅಂತ ಅಂದ್ಬಿಟ್ಟು ಶೇರ್ವಾ ಲೈಟಿಗೆ ಹಾಕ್ಕೊಂಡು ಆಲ್ರೆಡಿ ಚಿಲ್ಲಿ ಚಿಕನ್ನೇ ಇಟ್ಕೊಂಡು ಸ್ವಲ್ಪ ಇಲ್ಲಿ ಇಟ್ಟು, ಲೈಟಾಗಿ ಒಂದು ಮೊಸರು ಬಜ್ಜಿ ಒಂದು ಸ್ವಲ್ಪ ಇಟ್ಟು, ಇಲ್ಲಿ ಕಬಾಬ್ ಇದೆಯಲ್ಲ ಕಬಾಬ್ ಇಟ್ಟು, ಹಾಗೆ ಏನೋ ಕರಿಬೇ ಸೊಪ್ಪು ಗಾರ್ಲಿಕ್ ಎಲ್ಲ ಇಟ್ಟು ಮುಚ್ಚಿ ಒಂದು ಹ್ಯೂಜ್ ಬೈಟ್ ಹೋಗೋಣ. ಯಾ ಅಲ್ಟಿಮೇಟ್ ಗೈಸ್, ಖಂಡಿತ ಮಸ್ಟ್ ಟ್ರೈ. ಆರ್ಗ್ಯಾನಿಕ್ ಆಗಿ ತುಂಬಾ ಫ್ರೆಶ್ ಆಗಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಕ್ಕೋರೆ ತುಂಬ ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ಸು ಬೋರ್ಡ್ಸಲ್ಲೂ ನೋಡ್ಬೋದು. ತುಂಬಾ ಸೂಪರ್ ಆಗಿದೆ, ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ಕಡೆ ಸರೌಂಡಿಂಗ್ಸ್ ಯಾರು ಇರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ನೋಡೋಕೋರೆ ನಾನ್ ವೆಜ್ ಲವರ್ಸ್ಗೆ ಈ ವಿಡಿಯೋನ ಹೋಗ್ಬಿಟ್ಟು ಸೇರಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿನ ದಿನೇಶ್, ಡೂ ವಾಟ್ ಇಟ್. ಬಾಯ್.